ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ. ವೆಲ್ಕಮ್ ಟು ಗೀತಾ ನಿಂಗನಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ SSP ಸ್ಕಾಲರ್ಶಿಪ್ ಡೇಟ್ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು. ಸೊ ನೋಡ್ರಿ, ಅನೇಕ ಸ್ಕಾಲರ್ಶಿಪ್ ಒಳಗೆ ಬರ್ತಾವೆ. ಸೊ ಅದ್ರ ಜೊತೆಗೆ ಇದು SSP ಸ್ಕಾಲರ್ಶಿಪ್ಪು ಸಹಿತ. ಯಾರಿಗೆ SSP ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಹಿಂದುಳಿದ ವರ್ಗಗಳ ಒಂದು ವಿದ್ಯಾರ್ಥಿಗಳ ಜೊತೆಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಲಭ್ಯ ಇರ್ತಕ್ಕಂಥದ್ದು ಸ್ಕಾಲರ್ಶಿಪ್ ಇಂದು. ಹಾಗಾದ್ರೆ ಇವರು ಯಾವ ರೀತಿ ಒಂದು ಸ್ಕಾಲರ್ಶಿಪ್ಪನ್ನು ಪಡೀಲಿಕ್ಕೆ ಅರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳಿದ್ರೆ, ಹಿಂದುಳಿದ ವರ್ಗದವರಾಗಿರಬೇಕು. ಅದ್ರ ಜೊತೆಗೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಒಂದು ಜನಾಂಗದವರು ಅಂತಕ್ಕಂಥ ಸರ್ಟಿಫಿಕೇಟನ್ನು ಹೊಂದಿರಬೇಕು. ಸೊ ಹಾಗಾದ್ರೆ ಡೇಟ್ ಯಾವಾಗಿತ್ತು, ಹಾಗಾದ್ರೆ ಯಾವ ಡೇಟಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡ್ರಿ, ಆಯುಕ್ತರ ಕಚೇರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ನಂಬರ್ 16, ಡಿ ದೇವರಾಜ ಅರಸು ಭವನ, 3ನೇ ಮಹಡಿ, ಮಿಲ್ಸರ್ಸ್ ಟ್ಯಾಂಕ್ ಬೆಡ್ ಏರಿಯಾ, ವಸಂತನಗರ, ಬೆಂಗಳೂರು. ನೋಡ್ರಿ, ಇಲ್ಲಿಂದ ಏನಾಗೈತೆ ಅಂದ್ರೆ ನೋಟಿಫಿಕೇಶನ್ ಹೊರಡಿರ್ತಕ್ಕಂಥದ್ದು. ಹಾಗಾದ್ರೆ ಯಾರಿಗೆ ನೋಟಿಫಿಕೇಶನ್ ಕೊಟ್ಟಿರ್ತಕ್ಕಂಥದ್ದು? ರಾಜ್ಯದ ಎಲ್ಲ ಉಪನಿರ್ದೇಶಕರು ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ. ಹಾಗಾದ್ರೆ ಎಲ್ಲ ಉಪನಿರ್ದೇಶಕರು ಮತ್ತು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ಏನು ಮಾಡಿದಾರೆ ಅಂದ್ರೆ ನೋಟಿಫಿಕೇಶನ್ ಕೊಟ್ಟಿರ್ತಾರೆ. ಹಾಗಾದ್ರೆ ಈ ಒಂದು ಸ್ಕಾಲರ್ಶಿಪ್ಗೆ ವಿದ್ಯಾರ್ಥಿಗಳು ಯಾವ ಒಂದು ವರ್ಷದ ನಂತರ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಎಲಿಜಿಬಲ್ ಇದ್ದಾರಾ ಅಂತ ಹೇಳಿದ್ರೆ, ಈಗ ಮೆಟ್ರಿಕ್ ನಂತರ ಅಂದರೆ 10ನೇ ತರಗತಿಯ ಪಾಸ್ ಆದ ನಂತರ ಮುಂದಿನ ವ್ಯಾಸಂಗಕ್ಕಾಗಿ ಹೋಗ್ತಾರಲ್ಲ, ಸೊ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಾಸಂಗದ ಒಂದು ವೆಚ್ಚವನ್ನು ಭರಿಸಲಿಕ್ಕೆ ಏನು ಮಾಡಬೇಕು, ಈ ಸ್ಕಾಲರ್ಶಿಪ್ಪನ್ನು ಉಪಯೋಗಿಸ್ಕೊಳ್ಳಿ ಅಂತ ಒಂದು ಉದ್ದೇಶದಿಂದ ಏನು ಮಾಡಿದ್ದಾರೆ ಅಂತಂದ್ರೆ ಈ SSP ಸ್ಕಾಲರ್ಶಿಪ್ಪನ್ನು ಕೊಡ್ತಕ್ಕಂಥದ್ದು. ಸೊ ಹಾಗಾದ್ರೆ ನೋಡ್ರಿ, ಈ ವಿದ್ಯಾರ್ಥಿಗಳು ಏನಪ್ಪ ಅಂತ ಹೇಳಿದ್ರೆ, ಹಿಂದುಳಿದ ವರ್ಗಗಳ ಮತ್ತು ಪ್ರವರ್ಗ 1 ಹಿಂದುಳಿದ ವರ್ಗಗಳಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ಮರುಪಾವತಿ, ಆಮೇಲೆ ವಿದ್ಯಾಸಿರಿ, ಊಟ ಮತ್ತು ವಸತಿ ಸಹಾಯ ಯೋಜನೆ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿರ್ತಾರೆ. ಸೊ ಕರೆದಿರ್ತಕ್ಕಂಥದ್ದು ಆಲ್ರೆಡಿ ಕರೆದು ಬಿಟ್ಟಿದ್ರು. ಸೊ ಯಾವಾಗಪ್ಪ ಲಾಸ್ಟ್ ಡೇಟ್ ಇತ್ತು ಅಂತ ಹೇಳಿದ್ರೆ 15/9/2024 ಆಲ್ರೆಡಿ ಲಾಸ್ಟ್ ಡೇಟ್ ಇತ್ತು. ಸೊ ಮುಗಿದು ಹೋಗ್ಬಿಟ್ಟೈತಿ. ಹಾಗಾದ್ರೆ ಜಾಸ್ತಿ ಜನ ಇನ್ನೂ ಇರೋದ್ರಿಂದ ಅವರೆಲ್ಲರ ಒಂದು ಕೋರಿಕೆಯ ಮೇರೆಗೆ ಏನಾಗೈತಿ ಅಂತಂದ್ರೆ, ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ 15/10/2024. ಹಾಗಾದ್ರೆ 1 ಮಂತ್ ಮತ್ತೇನು ಮಾಡಿದ್ದಾರೆ, ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇದರ ಒಂದು ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳ್ರಿ ಅಂತ ಹೇಳ್ತಾ ಇದ್ದೀನಿ. ನೋಡ್ರಿ, ಡಿ ದೇವರಾಜು ಅರಸು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. ನೋಡ್ರಿ, ಈ ಒಂದು ಇಲಾಖೆಗಳಿಂದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ, ಅಲೆಮಾರಿ ಮತ್ತು ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಗೆ ಈ ಒಂದು ಸೌಲಭ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ನೋಡ್ರಿ, ಬಹಳ ಉಪಯೋಗವಾಗಿರ್ತಕ್ಕಂಥ ಸ್ಕಾಲರ್ಶಿಪ್. ಸಾಕಷ್ಟು ಸ್ಕಾಲರ್ಶಿಪ್ಸ್ ಅನ್ನು ಬರ್ತಿರ್ತಾವೆ. ಸೊ ಮಾಹಿತಿ ನಿಮಗೆ ಹೆಂಗೆ ಗೊತ್ತಾಕೈತಿ ಅಂತ ಹೇಳಿದ್ರೆ, ಈ ಒಂದು ಗ್ರಾಮೋನ್ ಕೇಂದ್ರಕ್ಕೆ ನೀವು ಭೇಟಿ ಕೊಟ್ಟಾಗ ಏನಾಕೈತಿ, ಈ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಸಿಗ್ತೈತಿ. ಸೊ ನೀವು ಸಹಿತ ಮೆಟ್ರಿಕ್ ನಂತರ PUC ಆಗಿರ್ಬೋದು, ಪದವಿ ಹಂತ ಆಗಿರ್ಬೋದು, ಅಥವಾ ಪದವಿ ಸಮಾನವಾಗಿರ್ತಕ್ಕಂಥ ಯಾವುದೇ ಕೋರ್ಸುಗಳನ್ನು ಮಾಡ್ತಿದ್ರು ಸಹಿತ ಅಪ್ಲಿಕೇಶನನ್ನು ಹಾಕಿ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳ್ರಿ. ನಿಮ್ಮ ವಿದ್ಯಾರ್ಥಿಯ ಒಂದು ಏನಪ್ಪ ಅಂದ್ರೆ ವೆಚ್ಚವನ್ನು, ವಿದ್ಯಾರ್ಥಿಯ ಒಂದು ಸ್ಟಡಿ ವೆಚ್ಚವನ್ನು, ಹೊರೆಯನ್ನು ಕಡಿಮೆ ಮಾಡಿಕೊಳ್ರಿ ಅಂತ ಹೇಳ್ತಾ, ಎಲ್ಲರೂ ಏನು ಮಾಡಿರಿ ಅಂತಂದ್ರೆ ಗ್ರಾಮೋನ್ ಕೇಂದ್ರಕ್ಕೆ ಹೋಗಿ ಅಪ್ಲಿಕೇಶನನ್ನು ಹಾಕಿರಿ. ಸೊ ಮತ್ತೊಂದು ಇಂಥ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ.